ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇವ್ರಿಗೆ ಏನು ಬಂದಿದೆ ಅನ್ನೋದೇ ಗೊತ್ತಾಗೋದಿಲ್ಲ. ಅವತ್ತವನು ಯಾವನೋ ಗೋರೇನೋ ಗಜನೀನೋ ಈ ದೇಶದ ಮೇಲೆ ದಾಳಿ ಮಾಡಿ ಇಲ್ಲಿನ ಮಂದಿರಗಳನ್ನು ಕೆಡವಿದ್ದ. ಆಮೇಲೆ ಮೊಘಲರು ಬಂದರು, ಅವರು ಇಲ್ಲಿನ ಒಂದಷ್ಟು ಮಂದಿರಗಳನ್ನು ನಾಶ ಮಾಡಿದ್ರು. ಆದರೆ ಆ ಭಂಜಕರ ಸಂತತಿ ಈ ದೇಶದಿಂದ ಇನ್ನೂ ನಾಶ ಆಗಿಲ್ಲ. ಯಾವನೋ ತಲೆ ಕೆಟ್ಟ ಮುಲ್ಲ ಅಲ್ಲೆಲ್ಲೋ ಪಾಕಿಸ್ತಾನದಲ್ಲೋ ಇನ್ನೆಲ್ಲೋ ಕೂತು ಜನರನ್ನು ಖುಷಿ ಪಡಿಸೋದಕ್ಕೆ ಅಯೋಧ್ಯೆಯ ಮಂದಿರವನ್ನು ಕೆಡವು ಮಾತಾಡ್ತಾನೆ. ಅದರ ಬೆನ್ನಲ್ಲೇ ಇಲ್ಲಿನವನು ಯಾವನೋ ನೀಚ ಮಂದಿರದಲ್ಲಿ ಉಗ್ರ ಕೃತ್ಯ ಮಾಡೋದಕ್ಕೆ ಮುಂದಾಗಿಬಿಡ್ತಾನೆ. ಈಗ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಬಾಂಬ್ ಸ್ಫೋಟಕ್ಕೆ ಸಂಚು ನಡೆಸಿದ್ದ ಉಗ್ರನೊಬ್ಬನನ್ನ ಗುಜರಾತಿನ ATS ಪಡೆ ಬಂಧಿಸಿದೆ. ಅವನ ಬಳಿ ಹ್ಯಾಂಡ್ ಗ್ರನೈಡ್ಗಳು ಸಿಕ್ಕಿವೆ. ಐಸಿಸ್ ಜೊತೆಗಿನ ಸಂಬಂಧವನ್ನ ದೃಢಪಡಿಸುವ ಒಂದಷ್ಟು ಸಾಕ್ಷ್ಯಾಧಾರಗಳು ಸಿಕ್ಕಿವೆ. ಪಾಕಿಸ್ತಾನದ ISI ಏಜೆಂಟರ ಜೊತೆ ಕೂಡ ಇವನಿಗೆ ಸಂಪರ್ಕ ಇತ್ತು ಅಂತ ಒಂದಷ್ಟು ಮೂಲಗಳು ಹೇಳ್ತಾ ಇವೆ. ಇನ್ನು ಯಥಾ ಪ್ರಕಾರ ನನ್ನ ಮಗ ಅಂಥವನಲ್ಲ, ಅವನು ಶಾಂತಿ ದೂತ, ಬಿಳಿ ಪಾರಿವಾಳ ಬೇರೆ ಅಲ್ಲ, ನನ್ನ ಮಗ ಬೇರೆ ಅಲ್ಲ ಅಂತ ಅವನ ಕುಟುಂಬದ ಸದಸ್ಯರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನಿದು ಅಯೋಧ್ಯ ಸ್ಫೋಟದ ಸಂಚು? ಯಾರವನು ಆರೋಪಿ? ಬನ್ನಿ ನೋಡೋಣ. ಗೆಳೆಯರೆ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಯಿತು ಅಂತ ಹೇಳಿದ್ದು ಮತ್ತು ಅಲ್ಲಿ ಮಂದಿರ ನಿರ್ಮಾಣಕ್ಕೆ ಅನುಮತಿಯನ್ನು ಕೊಟ್ಟಿದ್ದು ಈ ದೇಶದ ಸರ್ವೋಚ್ಚ ನ್ಯಾಯಾಲಯ. ಆ ಮಂದಿರಕ್ಕಾಗಿ ನಡೆದದ್ದು ಸುಮಾರು 500 ವರ್ಷಗಳ ಹೋರಾಟ. ಬೇರೆ ದೇಶದಲ್ಲಿ ಆಗ್ಬಿಟ್ಟಿದ್ರೆ ಬಹುಸಂಖ್ಯಾತರು ಯಾವತ್ತೂ ಆ ಕಟ್ಟಡವನ್ನು ಆಕ್ರಮಿಸಿಕೊಂಡು ತಮಗೇನು ಬೇಕೋ ಅದನ್ನಲ್ಲಿ ನಿರ್ಮಾಣ ಮಾಡಿಕೊಂಡು ಬಿಡ್ತಾ ಇದ್ರು. ಟರ್ಕಿಯಲ್ಲಿ ಹಾಗಿಯಾ ಸೋಫಿಯಾ ಅನ್ನೋ ಒಂದು ಕಟ್ಟಡ ಇದೆ. ಅದು ಒಂದು ಕಾಲಕ್ಕೆ ಚರ್ಚ್ ಆಗಿತ್ತು, ಆನಂತರ ಮಸೀದಿ ಆಯಿತು, ಆನಂತರ ಅದನ್ನು ಮ್ಯೂಸಿಯಂ ಮಾಡಿದ್ರು. ಈಗಲ್ಲಿ ಕಟ್ಟರ್ ಇಸ್ಲಾಮನ್ನು ಬೆಂಬಲಿಸುವ ಆಡಳಿತ ಶುರುವಾದ ಕೂಡಲೇ ಅದು ಮತ್ತೆ ಮಸೀದಿ ಆಯಿತು. ಯಾರು ಯಾರನ್ನು ಕೇಳೋದಿಕ್ಕೆ ಹೋಗಲಿಲ್ಲ. ಕ್ರೈಸ್ತರು ಬೇಜಾರು ಮಾಡ್ಕೋತಾರೇನೋ ಅಂತ ಟರ್ಕಿಯ ನಾಯಕರು ಯಾರು ಯೋಚನೆ ಮಾಡಲಿಲ್ಲ. ಪ್ರಕರಣ ನ್ಯಾಯಾಲಯದ ಮೆಟ್ಲು ಏರಲಿಲ್ಲ. ಅಲ್ಲಿನ ಸರ್ಕಾರಕ್ಕೆ ಇದನ್ನು ಮಸೀದಿ ಮಾಡಬೇಕು ಅಂತ ಅನ್ನಿಸ್ತು, ಅವರು ಮಾಡಿದ್ರು ಅಷ್ಟೇ. ಆದರೆ ಭಾರತದಲ್ಲಿ ಹಾಗಾಗಲಿಲ್ಲ. ರಾಮ ಮಂದಿರದ ಹೋರಾಟವನ್ನು ನ್ಯಾಯಾಲಯದಲ್ಲಿ ಬಗೆಹರಿಸಿಕೊಳ್ಳಾಯಿತು. ಅದು ಈ ದೇಶದ ಬಹುಸಂಖ್ಯಾತ ಸಮುದಾಯ ಏನಿದೆ ಅವರ ಸಹನೆಗೆ, ಒಳ್ಳೆಯತನಕ್ಕೆ ಹಿಡಿದ ಕನ್ನಡಿ. ಇನ್ನು ನ್ಯಾಯಾಲಯವೇ ಹೇಳಿದ ಮೇಲೆ ವಿವಾದ ಬಗೆಹರಿಬೇಕಿತ್ತು. ಅಷ್ಟೇ ಅಲ್ಲ, ಅಲ್ಲಿ ಯಾರಿಗೂ ಅನ್ಯಾಯವಾಗಿದೆ ಅಂತ ಕೂಡ ಅನ್ನಿಸದ ಹಾಗೆ ನ್ಯಾಯಾಲಯ ತೀರ್ಪು ಕೊಟ್ಟಿತ್ತು. ಆ ವಿವಾದಿತ ಜಾಗವನ್ನು ಹಿಂದೂಗಳಿಗೆ ಕೊಟ್ಟ ನಂತರ ಅಲ್ಲಿ ಮುಸ್ಲಿಮರಿಗೆ ಕೂಡ ಒಂದು ಮಸೀದಿಯನ್ನು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಪ್ರತ್ಯೇಕ ಜಾಗವನ್ನು ಕೊಡಲಾಯಿತು. ಇಷ್ಟಾದ ಮೇಲೆ ವಿವಾದ ಶಾಂತಿಯುತವಾಗಿ ಬಗೆಹರಿಬೇಕಿತ್ತಲ್ವಾ? ಇವತ್ತು ಸಂವಿಧಾನ, ನ್ಯಾಯಾಲಯ ಅಂತ ಮಾತಾಡೋ ಸಮುದಾಯ ಇನ್ನು ಈ ವಿವಾದ ಯಾವತ್ತೂ ವಿವಾದವಾಗಬಾರದು ಅನ್ನೋ ಸೂಚನೆಯನ್ನ ತಮ್ಮ ಸಮುದಾಯಕ್ಕೆ ಕೊಡಬೇಕಿತ್ತಲ್ವಾ? ಆದರೆ ಹಾಗಾಗಲಿಲ್ಲ. ಕೆಲ ಕಿಡಿಗೇಡಿಗಳು ನಾವು ಯಾವತ್ತಿದ್ರೂ ಅಲ್ಲಿ ಮಸೀದಿ ಕಟ್ತೀವಿ ಅಂದರು. ಈಗ BJP ಸರ್ಕಾರ ಇದೆ, ನಾಳೆ ನಮ್ಮ ಸರ್ಕಾರ ಬರುತ್ತೆ, ಆಗ ಮಂದಿರವನ್ನು ಕೆಡವಿ ಮತ್ತೆ ಮಸೀದಿ ಕಟ್ತೀವಿ ಅಂದರು. ಅಂದರೆ ನಮ್ಮ ಸರ್ಕಾರ ಅಂದರೆ ಯಾವುದಿಲ್ಲಿ ಗೊತ್ತಿಲ್ಲ. ಇನ್ನು ಮಂದಿರ ಕಟ್ಟಿಸಿದ್ದು BJPನೂ ಅಲ್ಲ, ನ್ಯಾಯಾಲಯದ ತೀರ್ಪು ಮತ್ತು ಜನರ ಭಕ್ತಿ. ಆದರೆ ಇದವರಿಗೆ ಅರ್ಥ ಆಗಲಿಲ್ಲ. ಇಲ್ಲಿ ಕೆರಳಿಸುವ ಥರದ ಮಾತಾಡುವ ನಾಯಕರಿದ್ರೆ ಮತ್ತೊಂದು ಕಡೆ ಪಾಕಿಸ್ತಾನದಲ್ಲಿ ಕೂತ ಕೆಲ ಕಾಠಮುಲ್ಲಾಗಳು ರಾಮ ಮಂದಿರವನ್ನು ಕೆಡುವ ಬಗ್ಗೆ ಹೇಳಿಕೆಗಳನ್ನು ಕೊಡ್ತಾ ವಿಡಿಯೋಗಳನ್ನು ಮಾಡಿ ತೇಲಿ ಬಿಡೋದಕ್ಕೆ ಶುರು ಮಾಡಿದರು. ಅದು ಈ ದೇಶದ ಕೆಲ ಅವಿದ್ಯಾವಂತರನ್ನ ಪ್ರಚೋದಿಸೋದಕ್ಕೆ ಶುರು ಮಾಡ್ತು. ಈಗ ಅದೇ ಥರದವನೊಬ್ಬ ATS ಬಲೆಗೆ ಬಿದ್ದಿದ್ದಾನೆ. ಅವನು ರಾಮ ಮಂದಿರಕ್ಕೆ ಗ್ರನೈಡ್ ಎಸೆಯೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದ, ಅದಕ್ಕಾಗಿ ರೆಕ್ಕಿ ಕೂಡ ಮಾಡಿದ್ದ ಅನ್ನೋದು ಈಗ ATS ಹೇಳ್ತಿರೋ ಮಾತು. ಅಂದಹಾಗೆ ಅವನ ಹೆಸರು ಅಬ್ದುಲ್ ರೆಹಮಾನ್. ಅವನನ್ನು ಫರೀದಾಬಾದ್ನಲ್ಲಿ ಬಂಧಿಸಲಾಗಿದೆ. ಗೆಳೆಯರೆ, ಅಬ್ದುಲ್ ರೆಹಮಾನ್ ಅಯೋಧ್ಯೆ ಇರೋ ಫೈಜಾಬಾದ್ ಜಿಲ್ಲೆ ಇದೆಯಲ್ಲ, ಅಲ್ಲಿನ ಮಿಲ್ಕಿಪುರ ಅನ್ನೋ ಏರಿಯಾದವನು. ವಯಸ್ಸು ತುಂಬ ಹೆಚ್ಚೇನಲ್ಲ, 19 ವರ್ಷ. ಈ ವಯಸ್ಸಿನ ಹುಡುಗರೇ ಬೇಗ ಉಗ್ರವಾದದ ಕಡೆಗೆ ಆಕರ್ಷಿತರಾಗೋದು, ಕೈಗೆ ಬಂದೂಕು ಹಿಡಿದು ಮೈಗೆ ಬಾಂಬ್ಗಳನ್ನು ಕಟ್ಕೊಳ್ಳೋದಕ್ಕೆ ಹೋಗೋದು. ಇವರನ್ನ ತಮ್ಮ ಮಾತುಗಳ ಮೂಲಕ ಕೆರಳಿಸೋದಕ್ಕೆ, ಪ್ರಚೋದಿಸೋದಕ್ಕೆ ಸಾಕಷ್ಟು ಮಂದಿ ಇದ್ದಾರೆ. ಅವರನ್ನೇ ಖಟಮುಲ್ಲಾಗಳು ಅಂತ ಕರೆಯೋದು. ಪಾಪ ಜನ್ನತ್ತು 130 ಅಡಿ ಎತ್ತರದ ಹೂರುಗಳ ಆಸೆ ತೋರಿಸಿ ಈ ಹುಡುಗರ ತಲೆ ಕೆಡಿಸೋ ಕೆಲಸ ನಡೆಯುತ್ತೆ. ಇಲ್ಲಿ ಇವನಿಗೆ ಕೂಡ ಐಸಿಸ್ ಖೊರಾಸಾನಿಗಳ ಮೂಲಕ ಅಯೋಧ್ಯೆ ಟಾಸ್ಕ್ ಅನ್ನ ಕೊಡಲಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಇನ್ನು ರೆಹಮಾನ್ ಮಿಲ್ಕಿಪುರದಲ್ಲಿ ಆಟೋ ಓಡಿಸ್ಕೊಂಡಿದ್ದ, ಎಲೆಕ್ಟ್ರಿಕ್ ಆಟೋ. ಇವನ ತಂದೆಗೊಂದು ಮಾಂಸದ ಅಂಗಡಿ ಕೂಡ ಇತ್ತು, ಅದನ್ನು ಕೂಡ ಇವನು ಆಗಾಗ ನೋಡ್ಕೊಳ್ತಾ ಇದ್ದ. ಇಂಥ ರೆಹಮಾನ್ 5 ದಿನಗಳ ಹಿಂದೆ ದೆಹಲಿಯ ಯಾವುದೋ ಧಾರ್ಮಿಕ ಕೇಂದ್ರಕ್ಕೆ, ಅಂದರೆ ಮಸೀದಿಗೋ ದರ್ಗಾಗೋ ಹೋಗ್ತೀನಿ ಅಂತ ಹೇಳಿ ಮನೆ ಬಿಟ್ಟನಂತೆ. ಹಾಗೆ ಹೊರಟವನು ಅಯೋಧ್ಯೆಯ ರಾಮ ಮಂದಿರದ ಬಳಿ ಬಂದಿದ್ದಾನೆ. ಅಲ್ಲಿ ಗೇಟ್ ನಂಬರ್ 1 ಮತ್ತು 2 ಬಳಿ ರೆಕ್ಕಿ ಮಾಡಿದ್ದಾನೆ. ಆ ನಂತರ
ರೈಲಲ್ಲಿ ಹರಿಯಾಣದ ಫರೀದಾಬಾದ್ಗೆ ಬಂದಿದ್ದಾನೆ. ಅವನ ಜೊತೆ ಫೆಬ್ರವರಿ 2ನೇ ತಾರೀಕು ನಾನು ಕಡೆಯದಾಗಿ ಮಾತನಾಡಿದೆ ಅಂತ ಈ ರೆಹಮಾನ್ನ ತಂದೆ ಹೇಳ್ತಾ ಇದ್ದಾನೆ. ಆ ನಂತರ ಇವನ ಫೋನ್ ಸ್ವಿಚ್ ಆಫ್ ಆಗಿದೆ. ಇಲ್ಲಿ ಇತ್ತೀಚೆಗೆ ಫರೀದಾಬಾದಲ್ಲೊಂದು ಇಸ್ಲಾಮಿಕ್ ಸಭೆ ನಡೀತಂತೆ. ಅದರ ನಂತರ ಈ ರೆಹಮಾನ್ ಜಮಾತ್ನ ಸದಸ್ಯನಾದ. ಆಮೇಲೊಮ್ಮೆ ದೆಹಲಿಗೆ ಹೋಗಿ ಬಂದ. ಅಲ್ಲಿಂದ ವಿಶಾಖಪಟ್ಟಣಂಗೆ ಪ್ರಯಾಣ ಬೆಳೆಸಿದ್ದ. ಅದಾದ ನಂತರ ಅವನು ಅಯೋಧ್ಯೆಯ ರೇಖೆ ಮುಗಿಸ್ಕೊಂಡು ಫರೀದಾಬಾದ್ಗೆ ಬಂದಿದ್ದ ಅಂತ ಕೂಡ ಹೇಳಲಾಗ್ತಾ ಇದೆ. ಇಲ್ಲಿ ಫರೀದಾಬಾದ್ ಅಲ್ಲಿ ಇವನಿರುವಾಗಲೇ ಗುಜರಾತ್ನ ATS ಪಡೆ ಹರಿಯಾಣದ ವಿಶೇಷ ಪಡೆಗಳ ಜೊತೆ ಜಂಟಿ ಕಾರ್ಯಾಚರಣೆಯನ್ನು ಮಾಡಿ ಇವನನ್ನು ವಶಕ್ಕೆ ಪಡ್ಕೊಂಡಿದೆ. ಇವನನ್ನು ವಿಚಾರಣೆಗೊಳಪಡಿಸಿದ ನಂತರ ಉತ್ತರ ಪ್ರದೇಶದ ಬಲಿಯಾ ಜಿಲ್ಲೆಗೆ ಕೂಡ ATS ತಂಡ ಬಂದಿದೆ. ಅಲ್ಲಿನ ಒಂದಷ್ಟು ಸ್ಥಳಗಳ ಮೇಲೆ ದಾಳಿಗಳನ್ನು ಮಾಡಲಾಗಿದೆ. ಹಾಗೆ ಅಯೋಧ್ಯೆ, ಗೋಂಡಾ, ಆಜಮ್ಗಢ್, ಮೌ ಮತ್ತು ಸಹರಾನ್ಪುರಗಳಲ್ಲಿ ಕೂಡ ದಾಳಿಗಳನ್ನು ನಡೆಸಲಾಗಿದ್ದು, ಈ ಸಂದರ್ಭದಲ್ಲಿ ಇನ್ನೂ ಒಂದಷ್ಟು ಮಹತ್ವದ ಸಾಕ್ಷಿಗಳು ಸಿಕ್ಕಿವೆ. ಈ ಗ್ರನೈಡ್ ದಾಳಿಯ ಸಂಚಿನ ಹಿಂದೆ ಪಾಕಿಸ್ತಾನದ ISI ಹಾಗೂ ISIS ಎರಡರ ಕೈವಾಡ ಇರುವ ಬಗ್ಗೆ ಪೊಲೀಸರು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಪಾಕಿಸ್ತಾನದ ISI ಏಜೆಂಟ್ ಅಂತ ಹೇಳಲಾಗುವ ಮಹಿಳೆಯೊಬ್ಬಳ ಜೊತೆ ಇವನಿಗೆ ಸಂಪರ್ಕ ಇರೋದು ಗೊತ್ತಾಗಿದೆ. ಆದರೆ ಅವಳ ಅಸಲಿ ಹೆಸರೇನು ಅನ್ನೋದು ಇನ್ನೂ ಖಚಿತವಾಗಿ ಗೊತ್ತಾಗಿಲ್ಲ. ಅವಳನ್ನು ಇಶಿಕಾ ಕಪೂರ್ ಅನ್ನೋ ಹೆಸರಲ್ಲಿ ಗುರುತಿಸಲಾಗ್ತಿತ್ತು ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಮುಂಬೈನ ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದ ರಾಹುಲ್ ಸಿಂಗ್ ಅನ್ನೋನ ಹೆಸರು ಕೂಡ ಕೇಳಿ ಬರ್ತಾ ಇದ್ದು, ಅವರ ಬಗ್ಗೆ ಕೂಡ ತನಿಖೆ ಆರಂಭ ಆಗಿದೆ. ಇಲ್ಲಿ ಡಿಸ್ಗೈಸ್ ಅಂದರೆ ಮಾರುವೇಷ ಹಾಕೊಳ್ಳೋದಕ್ಕೆ ಸಾಕಷ್ಟು ಉಗ್ರರು ಹಿಂದೂ ಹೆಸರುಗಳನ್ನು ಇಟ್ಕೋತಾರೆ. ಯಾಕೆಂದ್ರೆ ಹಾಗೆ ಹೆಸರು ಇಟ್ಟುಕೊಂಡ್ರೆ ಅನುಮಾನ ಬರೋದಿಲ್ಲ ಅನ್ನೋ ಕಾರಣಕ್ಕೆ. ನಮ್ಮಲ್ಲಿ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಹೀಗೆ ಸುಳ್ಳು ಹೆಸರಿಟ್ಟುಕೊಂಡ ಸಾಕಷ್ಟು ಛದ್ಮವೇಷಿಗಳಿದ್ದಾರೆ. ಅವರು ಸಮಾಜಗಳ ನಡುವೆ ಒಡುಕುಂಟು ಮಾಡುವ ಕೆಲಸವನ್ನು ಮಾಡುತ್ತಲೇ ಇರ್ತಾರೆ. ಇನ್ನು ಇಲ್ಲಿ ಕೂಡ ಪಾಕಿಸ್ತಾನಿ ಏಜೆಂಟ್ ಇಶಿಕಾ ಕಪೂರ್ ಅನ್ನೋ ಹೆಸರಲ್ಲಿ ಗುರುತಿಸ್ಕೊಂಡಿದ್ಲು ಅಂತ ಹೇಳಲಾಗ್ತಾ ಇದೆ. ರಾಹುಲ್ ಸಿಂಗ್ ಅನ್ನೋನು ಯಾರು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ. ಹಾಗೆ ಅವರಿಬ್ಬರ ಜೊತೆ ಈ ರೆಹಮಾನ್ಗಿದ್ದ ಸಂಪರ್ಕ ಏನು ಅನ್ನೋ ಬಗ್ಗೆ ತನಿಖೆಗಳು ಶುರುವಾಗಿವೆ. ಈ ತಂಡ ಹಾಗೂ ರೆಹಮಾನ್ ISKP ಅಂದ್ರೆ ಇಸ್ಲಾಮಿಕ್ ಸ್ಟೇಟ್ ಖೊರಾಸಾನ್ ಪ್ರಾವಿನ್ಸ್ ಪಡೆಯ ಪ್ರಭಾವಕ್ಕೊಳಗಾಗಿದ್ದ. ಆ ಮಾಡ್ಯೂಲ್ನಿಂದ ತರಬೇತಿಯನ್ನು ಪಡ್ಕೊಂಡಿದ್ದ. ಆನ್ಲೈನ್ ನಲ್ಲೇ ಅವರ ಜೊತೆ ಸಂಪರ್ಕದಲ್ಲಿದ್ದ. ತನ್ನ ತಂದೆಯ ಮಾಂಸದ ಅಂಗಡಿಯನ್ನು ನೋಡ್ಕೊಳ್ಳುವಾಗ ಆನ್ಲೈನ್ ನಲ್ಲಿ ನಡೆಯುವ ಕಟರ್ ಇಸ್ಲಾಮಿಕ್ ಬೋಧನೆಗಳಲ್ಲಿ ಇವನು ಭಾಗಿಯಾಗ್ತಾ ಇದ್ದ ಅನ್ನೋ ಮಾಹಿತಿಯನ್ನ NDTV ಹೊರಹಾಕಿದೆ. ಇನ್ನು ಹರಿಯಾಣಕ್ಕೆ ಬಂದಿದ್ದ ರೆಹಮಾನ್ ಅಲ್ಲಿ ತನ್ನ ಹ್ಯಾಂಡ್ಲರ್ನನ್ನು ಭೇಟಿಯಾಗಿದ್ದ. ಅವನಿಂದಲೇ ಇವನಿಗೆ ಗ್ರನೈಡುಗಳು ಸಿಕ್ಕಿದ್ವು. ಈಗ ರೆಹಮಾನ್ ಬಳಿ ATS ಅಧಿಕಾರಿಗಳು 2 ಗ್ರನೈಡ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅವುಗಳನ್ನು ಡೆಫ್ಯೂಸ್ ಮಾಡಲಾಗಿದೆ. ಇನ್ನು ಇವನ ಹ್ಯಾಂಡ್ಲರ್ ಯಾರು ಅನ್ನೋ ಬಗ್ಗೆ ಇನ್ನೂ ಮಾಹಿತಿ ಹೊರಬಿದ್ದಿಲ್ಲ. ಅವನ ಬಂಧನ ಕೂಡ ಆಗಿದೆಯಾ ಇಲ್ವಾ ಅನ್ನೋದನ್ನ ATS ಹೊರ ಹಾಕಿಲ್ಲ. ಈ ಹ್ಯಾಂಡ್ಲರ್ ಭೇಟಿಯ ನಂತರ ಇವನು ದೆಹಲಿಗೆ ಹೋಗಬೇಕಿತ್ತು. ಆ ನಂತರ ಅಲ್ಲಿಂದ ಅಯೋಧ್ಯೆಗೆ ಹೋಗಿ ರಾಮ ಮಂದಿರದ ಮೇಲೆ ದಾಳಿ ಮಾಡಬೇಕಿತ್ತು. ಅಷ್ಟರಲ್ಲೇ ಬೇಹುಗಾರಿಕಾ ಇಲಾಖೆಯ ಮಾಹಿತಿಯ ಮೇರೆಗೆ ಇವನನ್ನ ಹರಿಯಾಣದಲ್ಲಿ ಬಂಧಿಸಲಾಗಿದೆ ಅಂತ NDTVಯ ವರದಿ ಹೇಳ್ತಾ ಇದೆ. ಗೆಳೆಯರೆ, ಅವನು ಆ ಕುಟುಂಬದ ಒಬ್ಬನೇ ಗಂಡು ಮಗನಂತೆ. ಇನ್ನುಳಿದವರೆಲ್ಲ ಪಾಪ ಹೆಣ್ಣು ಮಕ್ಕಳಂತೆ. ನನ್ನ ಮಗ ಶಾಂತಿದೂತ, ಬಿಳಿ ಪಾರಿವಾಳ, ಅವನು ಹಿಂಗೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅವನ ತಾಯಿ ಹೇಳ್ತಾ ಇದ್ದಾರೆ. ಆಕೆ ಕಣ್ಣೀರು ಹಾಕ್ತಾ ಇದ್ದಾರೆ. ಮಕ್ಕಳೇನು ಮಾಡ್ತಾರೆ ಅನ್ನೋದು ಮನೇಲಿ ಎಲ್ಲ ಗೊತ್ತಿರುತ್ತೆ ಅಂತೇನಲ್ಲೂ ಅಲ್ಲ. ಪಾಪ ಒಬ್ಬನೇ ಮಗ ಈಗ ಜೈಲು ಪಾಲಾಗಿದ್ದಾನೆ. ಅಲ್ಲಿ ಅಕಸ್ಮಾತ್ ಇವನು ಗ್ರನೇಡ್ ದಾಳಿ ಮಾಡಿಬಿಟ್ಟಿದ್ದ ಅಂದ್ರೆ ದೇಶದಾದ್ಯಂತ ಕೋಮುದಳ್ಳೂರಿ ಎದ್ದು ಬಿಡ್ತಾ ಇತ್ತು. ಅದೆಷ್ಟು ಕುಟುಂಬಗಳು ನಾಶವಾಗ್ತಾ ಇದ್ವೋ ಏನೋ. ಹಾಗೇನಾದ್ರೂ ಆಗಿದ್ದಿದ್ರೆ ಪಕ್ಕದಲ್ಲಿದ್ದು ಪಾಕಿಸ್ತಾನಕ್ಕೆ ಖುಷಿ ಆಗ್ತಾ ಇತ್ತು. ಇವರು ಮತದ ಅಮಲನ್ನ ಯಾವ ಮಟ್ಟಕ್ಕೆ ತಲೆಗೇರಿಸ್ಕೊಂಡಿದ್ದಾರೆ ಅನ್ನೋದನ್ನ ನೋಡಿದ್ರೆ ನಿಜಕ್ಕೂ ಅಸಹ್ಯ ಅನ್ಸುತ್ತೆ. ಇಂಥ ಹುಳುಗಳಿಂದ ಆ ಸಮಾಜದ ಮೇಲಿನ ನಂಬಿಕೆ ಹೋಗುತ್ತೆ. ನಾಳೆ ಗಲಭೆಗಳಾದ್ರೆ ಆ ಸಮಾಜ ಕೂಡ ಅದನ್ನು ಅನುಭವಿಸಲೇಬೇಕಲ್ವಾ. ಇಂಥವರ ವಿರುದ್ಧ ಆ ಸಮಾಜವೇ ದನಿ ಎತ್ತಬೇಕು, ಬುದ್ಧಿ ಹೇಳಬೇಕು. ಆದ್ರೆ ಅದನ್ನ ಆ ಸಮಾಜದ ಹಿರಿಯರು ಮಾಡ್ತಾರ? ಇನ್ನು ಶುರು ಆಗತ್ತೆ ನೋಡಿ ಸೋಷಿಯಲ್ ಮೀಡಿಯಾಗಳಲ್ಲಿ. ಇವನು ಅಮಾಯಕ, ಇವನಿಗೇನೂ ಗೊತ್ತಿಲ್ಲ, ಇವನನ್ನ ಫಿಕ್ಸ್ ಮಾಡಿದ್ದಾರೆ, ಸುಮ್ಮನೆ ಇವನನ್ನ ಸಿಲುಕಿಸಲಾಗ್ತಾ ಇದೆ. ಈ ಥರದ ಎಲ್ಲ ಮಾತುಗಳನ್ನು ಆಡೋದಕ್ಕೆ ಒಂದಿಷ್ಟು ಜನ ಈಗ ಎದ್ದು ಬರ್ತಾರೆ. ಅವ್ರು ಅರ್ಥ ಮಾಡ್ಕೋಬೇಕಾಗಿದ್ದೇನು ಅಂದರೆ, ಭಾರತದಲ್ಲಿ ಒಬ್ಬಿಬ್ಬರಲ್ಲ 20 ಕೋಟಿಗೂ ಹೆಚ್ಚು ಮುಸಲ್ಮಾನರಿದ್ದಾರೆ. ಅದರೆಲ್ಲ ಅವರನ್ನೆಲ್ಲ ಬಿಟ್ಟು ಇವನು ಯಾವನೋ ಆಟೋ ಓಡಿಸ್ತಿದ್ದವನನ್ನ ATS ಅಧಿಕಾರಿಗಳು ಎತ್ತಾಕೊಂಡು ಹೋಗ್ತಾರೆ ಅಂದರೆ ಇವನು ಆ ಸಂಚಲ್ಲಿ ಭಾಗಿ ಆಗಿದ್ದಾನೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ಏನೋ ಒಂದಷ್ಟು ಬಲವಾದ ಸಾಕ್ಷ್ಯಗಳು ಸಿಕ್ಕಿರ್ಬೇಕಲ್ವಾ. ಇಲ್ಲದೆ ಇದ್ರೆ ಮಾಂಸ ಮಾರೋನ್ನ, ಆಟೋ ಓಡಿಸೋನ್ನ, ಪಂಚರ್ ಹಾಕೋನ್ನ ಇವ್ರನ್ನೆಲ್ಲ ATSನವ್ರು ಯಾಕೆ ತಾನೇ ಎತ್ತು ಹಾಕೊಂಡು ಹೋಗ್ತಾರೆ? ಸ್ವಲ್ಪ ಇದರ ಬಗ್ಗೆ ಕೂಡ ಯೋಚನೆ ಮಾಡಬೇಕಾದ ಅಗತ್ಯ ಇದೆ. ಸಮಾಜ, ಜಾತಿ ಅನ್ನೋ ಕಾರಣಕ್ಕೆ ಯಾರನ್ನೋ ಹಿಂದೆ ಹಾಕೊಂಡು ಬರೋದಕ್ಕೆ
ಮಾಡೋದಕ್ಕೆ ಯಾರೂ ಹೋಗಬಾರದು. ಭಯೋತ್ಪಾದನೆ ಅನ್ನೋದು ಎಲ್ಲೇ ಇದ್ರೂ ಅದನ್ನ ಮಟ್ಟ ಹಾಕಬೇಕಾದ ಮತ್ತು ಅದನ್ನು ತೀವ್ರವಾಗಿ ಖಂಡಿಸಬೇಕಾದ ಜವಾಬ್ದಾರಿ ಪ್ರತಿಯೊಬ್ಬ ಭಾರತೀಯನದ್ದೂ ಆಗಬೇಕು. ಮತ್ತು ಇಂಥವರ ಮೂಲಕ ಪಕ್ಕದಲ್ಲಿರೋ ಪಾಕಿಸ್ತಾನದಂತಹ ಶತ್ರುಗಳು ನಮ್ಮ ಮೇಲೆ ದಾಳಿ ಮಾಡಿಸೋದಕ್ಕೆ ಮತ್ತು ಭಾರತದಲ್ಲಿನ ಸಾಮರಸ್ಯವನ್ನ ಹಾಳು ಮಾಡೋದಕ್ಕೆ ಅವಕಾಶ ಆಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಬೇಕು. ಇದು ಗೆಳೆಯರೆ ಅಯೋಧ್ಯೆಯ ರಾಮ ಮಂದಿರದ ಮೇಲೆ ದಾಳಿ ಮಾಡುವುದಕ್ಕೆ ನಡೀತಾ ಇದ್ದ ಸಂಚಿಗೆ ಸಂಬಂಧಪಟ್ಟಂತೆ ಒಬ್ಬನನ್ನ ATS ಅಧಿಕಾರಿಗಳು ಬಂಧಿಸಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.